ಶಿವರಾತ್ರಿ ಜಾಗರಣೆ ಬಲು ಜೋರು. ಶಿವಶರಣರ ಪ್ರವಚನ, ನಡು ನಡುವೆ ನಗೆಯ ಸಿಂಚನ. ಜೊತೆಗೆ ಭಕ್ತಿನಾದದ ಆಲಾಪನ. ವಿಶೇಷ ಶಿವರಾತ್ರೋತ್ಸವ ಬೃಹತ್ ಬ್ರಹ್ಮಾಂಡ ಗುರೂಜಿಯವರ ಸಾರಥ್ಯದಲ್ಲಿ. ಹರ ಹರ ಭೋಲೆ ನಮಃ ಶಿವಾಯ. ಇದೇ ಮಾರ್ಚ್ 2 ಬುಧವಾರದಂದು ಮಧ್ಯರಾತ್ರಿ 12ರಿಂದ 6ರವರೆಗೆ. ಯಾವುದೇ ಒಂದು ದುರ್ಘಟನೆ ನಡಿಬೇಕಾದ್ರೆ, ಟೆರರಿಸ್ಟ್ ಒಳಗೆ ಬರಬೇಕಾದ್ರೆ, ಯಾವ ಕಾಲಕ್ಕೂ ನಕ್ಸಲೈಟ್ಸ್ ಒಳಗೆ ಬರಬೇಕಾದ್ರೆ, ಇದೆಲ್ಲ ಸತ್ಯವಾಗಿ ನಡಿಬೇಕಾದ್ರೆ ಅವನು ಕಾರಣಕರ್ತ. ಆದ್ರೆ ನಿಮಗೇನು ಅಂದ್ರೆ ಯಾತಕ್ಕೆ ಹೀಗೆ ಭಯ ಪಡಿಸ್ತಾ ಇದ್ದಾನೆ ಅಂದ್ರೆ ನಿಮ್ಗೆ ಅರ್ಥವಾಗ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಕೆಲವರಿಗೆ ಭಯ ಆಗಿರ್ಬೋದು, ಕೆಲವ್ರಿಗೆ ಆಶ್ಚರ್ಯ ಆಗಿರ್ಬೋದು, ಕೆಲವರು ಆಶ್ಚರ್ಯವಾಗಿರ್ತಕ್ಕಂಥ ಮನಸ್ಸಾಗಿರ್ಬೋದು. ಆದರೂ ಸಹ ಹೇಳ್ತೀನಿ ಕೇಳಿ, ದೈವ ಭಕ್ತಿ ಇರ್ತಕ್ಕಂಥ ಪ್ರತಿಯೊಬ್ಬನ್ನು ಅವನು ಉಳಿಸ್ತಾನೆ ಅಂತ ಇವತ್ತಿಗೂ ಹೇಳಿದ್ದಾನೆ. ಆದರೆ ನಿಮಗೆ ದೈವ ಭಕ್ತಿ ಹೆಂಗೆ ಅಂದ್ರೆ, ಪಕ್ಕದ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ, ಗಂಟುಗಟ್ಟಲೆ ನಾನು ಪೂಜೆ ಮಾಡೋಣ, ಮನಸ್ಫೂರ್ತಿ ಪೂಜೆ ಮಾಡಬೇಕು. ನೀವೇನೋ ಒಳಗೆ ಕೂತ್ಕೊಂಡು ನಾನು ಒಂದು ಹೂ ಹಾಕಿದ್ದೀನಿ, ಪಕ್ಕದ ಮನೆಯವರು ಸ್ವಲ್ಪ ಅರಿಶಿಣ ಕುಂಕುಮ ಹಾಕೋದು, ನಾನು 2 kg ತರಿಸಿದ್ದೀನಿ, ಅದೆಲ್ಲ ಮುಖ್ಯ. ಆತ್ಮವಿಶ್ವಾಸ. ಎಲ್ಲರೂ ಏನು ಅಂದ್ರೆ ಸ್ವಾರ್ಥಿಗಳು, ಬರೀ ಸ್ವಾರ್ಥಿಗಳು. ಆದ್ರಿಂದ ಈ ಸ್ವಾರ್ಥದಿಂದಾನೇ ಸತ್ತೋಗುತ್ತೆ ಈ ಭೂಮಿ. ಸತ್ಯವಾಗೂ ನಡೀತಕ್ಕಂಥದ್ದು. ನೀವೆಲ್ಲರಿಗೂ ನಾನು ಯಾಕೆ ಬಂದಿದ್ದೀನಿ ಈ ಧರ್ಮ ಚೈತನ್ಯ ಯಾತ್ರೆ ಅಂದ್ರೆ, ನನಗೆ ಯಾವ ಕೆಲಸಗಳು ಕಾರ್ಯಗಳು ಇಲ್ಲದೆ ಆರಾಮಾಗಿ ನನ್ನ ಪಾಡನ್ನ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ಜಾತಕ ಹೇಳ್ಕೊಂಡು ನಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು 5,000 ಮಕ್ಕಳನ್ನ ದತ್ತು ತಗೊಂಡಿದ್ದೀನಿ, ನನ್ನ ಪಾಡು ನಾನು ಕೂತ್ಕೊಂಡು ಆ ಅನಾಥ ಮಕ್ಕಳನ್ನ ನೋಡ್ಕೊಂಡು ಆನಂದವಾಗಿರ್ಬೋದಾಗಿತ್ತು. ಯಾತಕ್ಕೆ ಇದೆಲ್ಲ ಬೇಕಾಗಿತ್ತು ನನಗೆ? ಆದರೂ ಸಹ ದೈವ ವಾಕ್ಯ ನಿಮಗೆಲ್ಲರಿಗೂ ಹೇಳಬೇಕು, ನನ್ನ ಧರ್ಮ. ಅದಕ್ಕೋಸ್ಕರ ಯಾವ ಕಾರಣಕ್ಕೆ ಯಾರು ಕೇಳಲಿ ಯಾರು ಕೇಳದೆ ಹೋಗಲಿ, ನನ್ನ ಧರ್ಮವನ್ನ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಬರ್ತಾ ಇದ್ದೀನಿ. ಇದು ವಿಶೇಷವಾಗಿರ್ತಕ್ಕಂಥ ಈ ಕೊನೆಯ ಜಿಲ್ಲೆ. ನಿಮ್ಮೆಲ್ಲರ ಪುಣ್ಯ ಏನು ಅಂದರೆ ಮಂಗಳೂರಲ್ಲಿ ವಿಶೇಷವಾಗಿ ಕರೆದ್ರು, ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಎಷ್ಟು ದೊಡ್ಡ ಮಂಗಳೂರಾಗಿದೆ, ಯಾತಕ್ಕೆ ಎಷ್ಟು ಮಾತ್ರ ಬಂದರೆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಎಷ್ಟು ಜನನೋ ಅಷ್ಟು ಜನ ಮಾತ್ರ ಪ್ರಯೋಜನ. ಆದ್ರಿಂದ ಮಿಕ್ಕಿದವರಿಗೆ ಸಾಧ್ಯವಿಲ್ಲ. ಮಿಕ್ಕಿದವ್ರು ಬರಲಿಲ್ಲ ಅಂದ್ಬಿಟ್ಟು ನೀವೇನು ಯೋಚನೆ ಮಾಡಬೇಕಿಲ್ಲ. ಅಕಸ್ಮಾತ್ ಕಾರಣಾಂತರದಿಂದ ಬರೆದಿದ್ರೆ ಸಂತೋಷ. ಯಾಕೆಂದರೆ ಪಾಪ ಕೆಲವರೆಲ್ಲ ಲೇಡೀಸ್ ಪ್ರಾಬ್ಲಮ್ ಇರುತ್ತೆ. ಇನ್ನೊಂದಷ್ಟು ಜನಕ್ಕೆ ಯಾವ ಕಾಲಕ್ಕೂ ಒಳ್ಳೆ ಅಡುಗೆ ಇರುತ್ತೆ, ಅಯ್ಯೋ ಯಜಮಾನರು ಬರ್ತಾರೆ ಬೈತಾರೆ, ನಾನು ದೇವ್ರ ಪೂಜೆ ಮಾಡೋದು ಅವ್ರಿಗೂ ಗೊತ್ತಿಲ್ಲ ಅನ್ನೋ ಗಂಡಸರು ಬಹಳ ಜನ ಇದ್ದಾರೆ. ಅನುಮಾನ ಪಿಶಾಚಿಗಳು ಅಂತ ಇರ್ತವೆ, ಅಂಥವ್ರು ಕೂಡ ಇರ್ತಾರೆ. ಆದ್ರಿಂದ ಹೆಂಗಸರಿಗೆ ಒಂದು ಒಳ್ಳೆ ಕಾಲಕ್ಕೆ ಹೋಗಬೇಕು ಅಂದ್ರೆ ಇಲ್ಲ, ಅದೇ ಬಾರು ರೆಸ್ಟೋರೆಂಟ್ ಹೋಗೋಣ ಅಂದ್ರೆ ಆನಂದವಾಗಿ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಶಾಪಿಂಗು ಗೀಪಿಂಗು ಈ ರೀತಿ ಕಾಸ್ಮೋಪಾಲಿಟನ್ ಸಿಟಿ ಆಗೋಗಿದೆ. ದರಿದ್ರ ಇದು. ನಾನು ಸಾಕ್ಷಾತ್ ಆಜನ್ಮ ಬ್ರಹ್ಮಚಾರಿ, ಎಂದಿಗೂ ಸಾಕ್ಷಾತ್ ಆಗಿ ಬ್ರಹ್ಮಚಾರಿಯಾಗಿ ಇರ್ತೀನಿ. ಹುಟ್ಟಿರತಕ್ಕಂಥದ್ದು ಕಾರಣ ಜನ್ಮ. 2012ಕ್ಕೆ ನಾನು ಯಾರು ಅನ್ನೋದು ಗೊತ್ತಾಗತ್ತೆ ಅಂತ ಆ ಜಗನ್ಮಾತೆ ವಾಕ್ಯ ನಿಮಗೂ ಆವತ್ತಿನ ದಿವಸನೇ ಗೊತ್ತಾಗೋದು. ಆದರೆ ನನ್ನ ತರನೇ ಜನ್ಮಚಾರ್ಯವಾಗಿ ಅವರು ಬ್ರಹ್ಮಚರ್ಯತ್ವ ಪಾಲಿಸ್ಕೊಂಡು ಇವತ್ತಿನ ದಿವಸ ನಿಮ್ಮೆಲ್ಲರಿಗೋಸ್ಕರ ಬೆಂಗಳೂರಿಗೆ ಬಂದು ನನ್ನನ್ನು ಕೇಳಿಕೊಂಡು, ಇಲ್ಲ ಮಂಗಳೂರಲ್ಲಿ ಮಾಡೋಣ, ಬಹಳ ಜನ ನಮ್ಮವರೆಲ್ಲ ಇದ್ದಾರೆ, ಬಂಟ್ವಾಳದಲ್ಲಿ ಮಾಡೋಣ, ಬಹಳ ಜನ ಇದ್ದಾರೆ ಅಂತ ಹೇಳಿ ಹೇಳ್ಕೊಂಡ್ರು. ಅದರಿಂದ ನಿಮ್ಮೆಲ್ಲ ಹರ್ಷ, ಅವ್ರಿಗೂ ಆಶೀರ್ವಾದ, ಅನುಗ್ರಹ, ಆರೋಗ್ಯ ಇದೇ ರೀತಿ ಶಕ್ತಿ ಕೊಟ್ಟು ಎಲ್ಲ ದೇವಾಲಯಗಳ ಶಾಸ್ತ್ರಗಳ ಮುಖಾಂತರವಾಗಿ ನಿಮ್ಗೆ ಇದೇ ರೀತಿ ತಿಳಿಸ್ತಾ ಇಲ್ಲ ಅಂತ ಈ ಮುಖಾಂತರವಾಗಿ ಅವ್ರಿಗೂ ಹರ್ಷ ಅಂತ ಹೇಳ್ತಕ್ಕಂಥ ವಿಚಾರವನ್ನ ಮಾಡಬೇಕು. ಇಲ್ಲಿ ಒಂದು ಪುಸ್ತಕವನ್ನ ನಿಮಗೆ ಈಗಲೇ ಹೇಳ್ಬಿಟ್ಟಿದ್ದೀನಿ, ಒಂದು ಪುಸ್ತಕವನ್ನ ಇಲ್ಲಿ ಕೊಟ್ಟಿರ್ತೀನಿ. ಆ ಪುಸ್ತಕಗಳನ್ನ ಯಾರಾದರೂ ಅಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಬರೆಸ್ಕೊಂಡು, ಪ್ರತಿಯೊಬ್ಬರು ಅಡ್ರೆಸ್ಸು, ನೀವು ಫೋನ್ ನಂಬರು, ನಿಮ್ಮ ಹೆಸರು ಕೊಟ್ಬಿಡ್ಬೇಕು. ಯಾಕೇನಿ ಏನೇ ಒಂದು ಸಂದರ್ಭ, ಹಿಮಾಲಯದಿಂದ ಬಂದಿರತಕ್ಕಂಥ ವಿಚಾರ, ನಿಮ್ಮಿಂದ ನನಗೇನು ಆಗ್ಬೇಕಲ್ಲ, ನಿಮ್ಮಿಂದ ನಾನು ಯಾವ ಕಾಸು ಕೇಳ್ತಾ ಇಲ್ಲ, ಬಿಡುಗಾಸು ಕೇಳ್ತಿಲ್ಲ, ದುಡ್ಡು ಅಪೇಕ್ಷೆ ಏನೂ ಮಾಡ್ತಾ ಇಲ್ಲ. ನಾನು ಮಾಡ್ತಿರೋದು ಇಷ್ಟೇ, ನಿಮಗೆಲ್ಲರಿಗೂ ವಿಚಾರ ತಿಳಿಸಕ್ಕೆ. ಇನ್ ಕೇಸ್ ಮಧ್ಯವರ್ತಕರು ಬಹಳ ಜನ ರಾಹುಕೇತುಗಳು ಇರ್ತಾರೆ. ಏನು ಅಂದ್ರೆ, ಅಯ್ಯೋ ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಬಹಳ ಜನ ನಿಲ್ಲಿಸಿದ್ರು ರಾಜಕೀಯ ವ್ಯಕ್ತಿಗಳಾಗಿ. ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ, ಆ ಹಾಸನ್ನಲ್ಲಿ ಎಷ್ಟೋ ಜನ ನಿಲ್ಲಿಸಿದ್ರು. ಯಾಕೆಂದ್ರೆ
ಹೊಸದಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸೋಕ್ಕೆ ಪರವಾಗಿಲ್ಲ, ಆದರೆ ಹಳೇದಾಗಿ ತಿಳಿಸಿದ್ರೆ ನಾನು ಎಲ್ಲಿ ಮೇಲೆ ಬಂದ್ಬಿಡ್ತೀನೋ, ನನಗೆ ಯಾವ ಕಾಲಕ್ಕೂ ಯಾರ ಭಯನೂ ಇಲ್ಲ, ಯಾವ ಕಾಲಕ್ಕೂ ಏನು ಚಿಂತೆನೂ ಇಲ್ಲ. ನನಗಿರೋದು ಒಬ್ಬಳೇ ಗೌರವಾಗಿರ್ತಕ್ಕಂಥ ಆ ಜಗನ್ಮಾತೆ, ಅವಳು ಏನು ಹೇಳ್ತಾರೆ ನಿಮಗೆ ತಿಳಿಸ್ಬೇಕು. ಆದ್ದರಿಂದ ನಿಮ್ಮ ಫೋನ್ ನಂಬರ್ಸು ಅಡ್ರೆಸ್ ಏನಿದೆ ಹೆಸರು ಸಮೇತವಾಗಿ ದಯವಿಟ್ಟು ಯಾರಾದರೂ ಒಂದು ಪುಸ್ತಕವನ್ನು ತಗೊಂಡು ಎಲ್ಲರೂ ಇಲ್ಲಿ ಬಂದಿರತಕ್ಕಂಥ ಅಷ್ಟೂ ಜನಕ್ಕೆ ಯಾವ ಊರು ಯಾವ ಪ್ಲೇಸು, ನಿಮ್ಮ ಹೆಸರು ಫೋನ್ ನಂಬರ್ ಯಾಕೆ ಕೊಡು ಅಂತಿದ್ರೆ ಏನೇ ವಿಚಾರ ತಿಳಿಸಿದ್ರು ಅಕಸ್ಮಾತ್ ಕಮ್ಯುನಿಕೇಷನ್ ಗ್ಯಾಪ್ ಆದರೆ ಅದು ವಿಚಾರ ತಿಳಿಸ್ತೀನಿ. ಸಂಸ್ಥೆಯಿಂದ ಏನೇ ವಿಚಾರ ಮಾಡಬೇಕಾದ್ರೂ ನಿಮಗೆ ವಿಚಾರ ತಿಳಿಸ್ತೀನಿ. ನಾಳೆ ದಿವಸ ನಿಮಗೂ ಏನಾದರೂ ಬೇಕು ಅಂದರೆ ಆ ಸಂಸ್ಥೆಗೆ ನೇರವಾಗಿ ಬರ್ಬೋದು, ದಿಟ್ಟವಾಗಿ ಕೇಳ್ಕೋಬೋದು. ಇವತ್ತು ಆ ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬರಿಗೂ ಏನು ಒಂದು ಮಾಧ್ಯಮದಲ್ಲಿ ಸಂತೋಷ ಅಂದರೆ ಜಿ ಕನ್ನಡ ವಾಹಿನಿ ಮುಖಾಂತರ ಒಂದು ಧೈರ್ಯ ಸಿಕ್ಕಿದೆ. ಇವತ್ತಿನ ದಿವಸ ಇಡೀ ಜಗತ್ತಲ್ಲಿ ಫಸ್ಟ್ ಮೊದಲನೇ ಮಾಧ್ಯಮ ಮುಖಾಂತರವಾಗಿ ಇಡೀ ಲೋಕವನ್ನು ರಕ್ಷಣೆ ಮಾಡೋಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪುರೇಷಣೆ ಮಾಡಿದ್ದಾರೆ ಅಂದರೆ ನಿಮ್ಮೆಲ್ಲರಿಗೂ ಆ ಪರಿಪೂರ್ಣವಾಗಿ ಆಶೀರ್ವಾದಗಳನ್ನು ಬಿಟ್ಟು ಇದಾದ ಮೇಲೆ ನಾನಾಯಿತು, ನನ್ನ ದೇವಸ್ಥಾನ ಆಯಿತು, ಇಷ್ಟೇ ನನ್ನ ಕಾರ್ಯಕ್ರಮಗಳು. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಅಪವಾದ ಅಪನಿಂದನೆ ತಪ್ಪಿಲ್ಲ. ಯಾಕಂದರೆ ಹೋದ ಜನ್ಮದ ಕರ್ಮ ನನಗೂ ಇರುತ್ತೆ ನೋಡಿ. ಸಾಧಾರಣ ಮನುಷ್ಯ ನಾನು ದೇವರಲ್ವಲ್ಲ, ಅದಕ್ಕೋಸ್ಕರ ಬಂದಿರತಕ್ಕಂಥ ಕರ್ಮಗಳನ್ನು ದೂರ ಸರಿಯತಕ್ಕಂಥದ್ದಕ್ಕೆ ಅವಕಾಶವಿಲ್ಲ. ದೇಹ ಮಾತ್ರ, ಒಳಗಡೆ ಇರತಕ್ಕಂಥ ಆತ್ಮ ಪರಿಶುದ್ಧ. ಯಾವತ್ತಿದ್ರೂ ನಿಮಗೆ ಹೇಳ್ನಿಡ್ತೀನಿ, ನೀವು ಅಕಸ್ಮಾತ್ ಬೈಯೋದಾಗಿದ್ರೆ ನೇರವಾಗಿ ಬನ್ನಿ ಅಂತ ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಯಾವನೂ ಕೇರ್ ಮಾಡಲ್ಲ. ಯಾವ ಕಾಲಕ್ಕಾದ್ರೂ ನನ್ನ ಮುಂದೆ ಬಂದು ಮಾತಾಡಲ್ಲ, ಎಲ್ಲ ಹಿಂದೆ ಮಾತಾಡ್ಕೊಳ್ಳೋರೆ ಬಹಳ ಜನ. ಆದ್ರಿಂದ ಪ್ರತಿಯೊಬ್ಬರಿಗೂ ನಿಜವಾದ ಆತ್ಮಾಭಿಮಾನ, ಆತ್ಮ ಗೌರವ ಅಂತಿದ್ರೆ ಪ್ರತಿಯೊಬ್ಬನು ನಿಜವಾಗ್ಲೂ ಅವನ ಮುಖಾಂತರವಾಗಿ ಆಗ್ತಕ್ಕಂಥ ಅನಾಹುತಗಳನ್ನ ಪರಿಹಾರ ಮಾಡ್ಕೋಬಹುದು.